ನಮಸ್ಕಾರ ಎಲ್ರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ಹೊಸದಾಗಿ ಬಂದಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ನನಗೂ ಯೂಟ್ಯೂಬ್ನಲ್ಲಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಮಾತ್ರ. ಧರ್ಮಸ್ಥಳದ ವಿಚಾರ, ಹಿರಿಯರ ಕಾಲದಿಂದನೂ ಅಲ್ಲಿ ಸುಳ್ಳು ಅಲಿಗೇಷನ್ಗಳನ್ನು ಮಾಡಿ ನಮ್ಮ ಧರ್ಮಸ್ಥಳ ದೇವಸ್ಥಾನಕ್ಕೆ, ನಮ್ಮ ಧರ್ಮಕ್ಕೆ ಡೈರೆಕ್ಟಾಗಿ ಧಕ್ಕೆ ಮಾಡುವಂಥ ಕೆಲಸಗಳನ್ನು ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡಿ ನಮ್ಮ ಯೂಟ್ಯೂಬ್ನಾಗ ಕೆಟ್ಟ ಪದಗಳನ್ನು ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಅವರೆಲ್ಲ ಧಕ್ಕೆ ಮಾಡಕ್ಕಂತ ಷಡ್ಯಂತ್ರ ಮಾಡೋ ಭಾಳ ದಿವಸದ ಮಾಡ್ಕೊಂಡ್ ಬಂದಾರ ಅವ್ರು. ಅದೇನು ಹೊಸ್ತಲ್ಲ ಅವರಿಗೆ. ಧರ್ಮಸ್ಥಳದ ದೇವಸ್ಥಾನದೊಳಗೆ ಇವತ್ತು ಕೂಡ ಶುದ್ಧವಾದ ಮನಸ್ಸಿನಿಂದ ಹೋಗಿ ಕೈ ಮುಗಿದ್ರೆ ದೇವ್ರು ನಮ್ಗೆ ಒಲಿತಾನ ಅನ್ನೋ ನಂಬಿಕೆಯಿಂದ ನಾವು ಹಿಂದೂಗಳು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ತೀವಿ. ಸುತ್ತಮುತ್ತ ಇರುವಂಥ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬೇಡ್ಕೊಂಡು ಬರ್ತೀವಿ. ಆದ್ರೆ ಈ AI ಎಡಿಟಿಂಗ್ ಮಾಡಿಸಿ ಕೆಲವೊಂದಿಷ್ಟು ಸೆಕ್ಯುಲರ್ಸ್ಗಳು ಇರ್ತಾರಲ್ಲ, ಅವರೆಲ್ಲ ಸೇರಿ ಪ್ಲಾನ್ ಮಾಡಿ ಷಡ್ಯಂತ್ರ ಮಾಡಿ ಆ ಯಾರ ಮುದುಕಿ ಅಜ್ಜಿಗೆ ಡೂಪ್ಲಿಕೇಟ್ ಅಜ್ಜಿ ಕರ್ಕೊಂಬಂದು ನೋಡಿದ್ರಲ್ಲ, ಇಷ್ಟೆಲ್ಲ ಆಗೋತು. ಎಲ್ಲ ಸುಳ್ಳು ಅಂತ ಗೊತ್ತಾಯ್ತು. ಈಗ ಇವ ಯೂಟ್ಯೂಬ್ ಕಂಟೆಂಟ್ ಮಾಡ್ದಲ್ಲ ಸಮೀರ್, ಅವ ಬೈಬಾರ್ದು, ನಂಗೆ ಭಯ ಬರತ್ತವ, ಸರಿ ಅನ್ಸಲ್ಲ. ಅವನು ಪರವಿರೋಧ ಮಾಡಲ್ಲ. ಯಾವುದೇ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅವನ ಅಪೋಸ್ ಇರಲಿ ಅಥವಾ ಸೋಷಿಯಲ್ ಮೀಡಿಯಾದಾಗಿರಲಿ, ಪರವಿರೋಧ ಮಾಡಲ್ಲ. ಅವ್ನು ನನ್ನ ಫೋಟೋ ಎಷ್ಟು ಯೂಸ್ ಮಾಡ್ತೀರಿ, ನನ್ನ ವಿಡಿಯೋ ಎಷ್ಟು ಯೂಸ್ ಮಾಡ್ತೀರಿ ಮಾಡಿರಿ, ನಾನು ನಿಮಗೆ ಕಾಪಿರೈಟ್ ರಿಪೋರ್ಟ್ ಕೊಟ್ಟು ಒಮ್ಮೆಗ್ಲೇ ನಿಮ್ಮನ್ನು ಬೆಳೆಸ್ತೀನಿ ಅಂತ ಹೇಳಿ ಅವ್ನು ಪ್ಲ್ಯಾನ್ ಮಾಡ್ಕೊತ ಬಂದಿದ್ದ. ಅದೇ ಥರ ನಾನು ಸಮೀರ್ಗೆ ಅಪೋಸ್ ಹಾಕೊಂಡಾಗ ಎಷ್ಟೋ ಮಂದಿ ನನ್ನ ವಿಡಿಯೋ ಫೋಟೋಗಳನ್ನು ಬಳಸಿ ನನಗೆ ಹೆವಿ ಟ್ರೋಲ್ ಮಾಡಿದ್ರೆ ನಾನು ಸುಮ್ಮನೆ ಇದ್ದೆ. ಒಂದೇ ಸರಿ ಹಚ್ಚಿ ನಿಂತು ಬಾರಿಸ್ಕೊಂತ ಬಂದೆ ಕಾಪಿರೈಟ್ ಕೊಟ್ಟು. ಸೌಜನ್ಯನ ಪರವಾಗಿ ಹೋರಾಟ ಮಾಡುವಂಥ ನಕಲಿ ಇನ್ಸ್ಟಾಗ್ರಾಮ್ ಪೇಜ್ ಒಳಗೆ ಇವ್ರು ನನ್ನ ಟ್ರೋಲ್ ಮಾಡಿದ್ರೆ, ಅವ ಹೆಂಗೆ ಪ್ಲ್ಯಾನ್ ಮಾಡ್ತಾನೆ ಅನ್ನೋ ಹಂಗೆ ಪ್ಲ್ಯಾನ್ ಮಾಡಿದೆ. ಅವ ಈಗ ಅದನ್ನು ಶುರು ಮಾಡ್ಯಾನ. ದಯವಿಟ್ಟು ಒಂದು ಯಾರೋ ಫೋಟೋ ಕಾಣೋಂಗು ಮುಖ ಕಾಣೋಂಗು ವಿಡಿಯೋ ಇಟ್ಕೊಂಡಿದ್ರೆ ದಯವಿಟ್ಟು ತೆಗೀರಿ. ಗಂಡು ಸುಳೆ ಮಕ್ಕಳು ಆಟ ಆಡ್ತಾನವ. ನನ್ನ ಮೊದಲಿಂದನೂ ನನಗೆ ಗೊತ್ತಿದ್ದ ಅವ ಎಂಥ ಹದತಿ ಮಗ ಅಂದ್ರವ. ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡ್ದವ ಚಿಲ್ಲರೆ ಕಾಸಿನ ಸಲುವಾಗಿ. ಇಲ್ಲಿ ಲಕ್ಷ ರೊಕ್ಕ ಕೊಟ್ಟಿರ್ಬೇಕು ಸುಳೆ ಮಗಗೆ. ಅದಕ್ಕವ ನಮ್ಮ ಧರ್ಮಸ್ಥಳಕ್ಕೆ ಧಕ್ಕೆ ಮಾಡ್ಬೇಕಂತನೇ ಬಂದಿದ್ದ. ಅವನ ಕೆಲಸ ಈಸಿ ಹೆಂಗೆ ಮಾಡ್ದಪ್ಪ ಅಂದ್ರೆ, ನಮ್ಮ ಹಿಂದೂಗಳು ಕೆಲವೊಂದಿಷ್ಟು ಚೂತ ಸುಳ್ಳು ಇರ್ತಾರಲ್ಲ, ಅವ್ರು ಅವನಿಗೆ ಸಪೋರ್ಟ್ ಮಾಡಿದ್ರು. ಇನ್ನು ನಾನು ಹೇಳ್ತೀನಿ, ನಾನು ಬ್ಲೈಂಡಾಗಿ ನಂಬಿಬಿಟ್ಟಿದ್ವಿ ಅವನಿಗೆ. ನಾವು ಅವ್ನಿಗೆ ಸಪೋರ್ಟ್ ಮಾಡಿಬಿಟ್ವಿ. ರೋಡೆ ಗ್ಯಾಂಗ್ನವರು ಆ ಅಜ್ಜಿ ಕರ್ಕೊಂಬಂದ್ರು, ಯಾರವ ಮಾಸ್ಕ್ ಮ್ಯಾನ್ ಕರ್ಕೊಂಬಂದ್ರು, ಎಲ್ಲ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾಳೆ ಮಾಸ್ಕ್ ಮ್ಯಾನ್ ಹೊಳ್ಳಿದ್ರೆ ಒಳ್ಳೆ ವಾಪಸ್ ಅವನ ವಿರುದ್ಧ ನಾವು ಹೆಂಗೆ ಕೇಸ್ ಮಾಡ್ಬೇಕು, ಹೆಂಗೆ ಪ್ಲ್ಯಾನ್ ಮಾಡುವಂಗೆ ಹೊಡಿಬೇಕು ಅನ್ನೋದನ್ನು ಕೂಡ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಇದು ರಿಯಾಲಿಟಿ. ಇದನ್ನು ನಾವೆಲ್ಲರೂ ನಂಬಿ ಹೌದ್ ಪಾಲ್ ನಿಜ ಆಯ್ತಂತ ನೋಡಿದ್ವಿ. ಅವ್ರು ಹೇಳ್ದಂಗೆ 500 ಶವ ಸಿಗಬೇಕಿತ್ತು, ಇಲ್ಲ. 400 ಇಲ್ಲ. ಇನ್ನೊಬ್ಬ 200 ಇಲ್ಲ. ಅಲ್ಲೇ ಸ್ಮಶಾನ ಇತ್ತು. ಆ ಕಾಲದಾಗ ಕೂತು ಹಾಕಿದ್ರು. ಅದು ಅಲ್ಲಿ ಪಂಚಾಯತಿ ಒಳಗೆ ರಿಜಿಸ್ಟ್ರು ಇತ್ತು. ಸಮೀರ್ ಫಸ್ಟ್ ವಿಡಿಯೋ ಬಿಟ್ಟಾದ್ಮೇಗೂ ಕೂಡ ಸೆಂಟ್ರೊಳಗೆ IPL ಬಂತು. ನೀವು ನೋಡಿದ್ರಿ. ಅದ್ರ ಬಗ್ಗೆ ಎಲ್ಲೂ ಸೋಷಿಯಲ್ ಮೀಡಿಯಾದಾಗ ವೈರಲೇ ಇಲ್ಲ. ಎಲ್ಲರೂ IPL ಮ್ಯಾಚು ಬಿಸಿ ಇರ್ತಾರಂತ ಹೇಳಿ ಜನರಿಗೆ ಹೆಂಗೆ ಮೈಂಡ್ ವಾಶ್ ಮಾಡಾಕಬೇಕು ನಾವು ಅನ್ನೋ ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿದ್ರು. IPL ಮುಗಿದ ತಕ್ಷಣ ಟಾರ್ಗೆಟ್ ಮಾಡಿದ್ರು. ಅದೇ ಥರ ಅವರು ಏನೇನು ಮಾಡ್ಕೊಂಡು ಬಂದಿದ್ದಾರೆಲ್ಲ ವಿಫಲ ಆಗೈತಿ. ಈಗ ಸತ್ಯ ಜನರಿಗೆ ತಿಳಿಯಾಕತ್ತೈತಿ. ತಿಳ್ಕೊಂಡು ಬಿಟ್ಟಾರ ಪೂರ್ತಿ ಜನ. ಈಗ ಒಳ್ಳೆ ವಾಪಸ್ ಕೂಡ ಅಲ್ಲೇ ಏನು ಕೇಸ್ ಇವರೆಲ್ಲ ಮಾಡಿದ್ರು, ಬುರುಡೆ ಗ್ಯಾಂಗ್ನವರೆಲ್ಲ ಸೇರಿ ಕೇಸ್ ಮಾಡಿದ್ರು ಅಥವಾ ಅಲಿಗೇಷನ್ ಮಾಡಿದ್ರು, ಎಲ್ಲ ಎನ್ಕ್ವೈರಿ ಮಾಡಿದ್ರು. ಮಾಡಿದ ತಕ್ಷಣ ಹೊಳ್ಳಿ ವಾಪಸ್ ಇವ್ರ ಮೈ ಮೇಲೆ ಬರ್ತೈತಿ ಅನ್ನೋ ಕಾರಣಕ್ಕೆ ಅವರೆಲ್ಲ ಇವತ್ತು ಕೇಸ್ ವಾಪಸ್ ತೊಗೊಂಡಾರ. ಹೆದರಾಗತ್ತಾರ. ಈಗ ಸತ್ಯ ತಿಳಿಸ್ಬೇಕಲ್ಲ ಜನರಿಗೆ, ತಿಳಿಸಂತ ಹೇಳ್ರಿ, ಆಗೋದಿಲ್ಲ ಇವ್ರ ಕಡೆ. ಇವರೆಲ್ಲ ನಕಲಿ ಹೋರಾಟಗಾರರು, ದುಡ್ಡು ಮಾಡಕ್ಕೆ ಬಂದಿದ್ದ ಹಾದರ್ಗಿ ಮಕ್ಕಳು ಇವರೆಲ್ಲ. ಇದು ಸತ್ಯತೆ. ಅಲ್ಲೂ ಒಂದು ಸೌಜನ್ಯ ಅನ್ನೋ ಹುಡುಗಿಗೆ ನ್ಯಾಯ ಸಿಗಬೇಕಂತಂದ್ರೆ SIT ಧರ್ಮಸ್ಥಳದೊಳಗೆ ಇತ್ತು. ಅವತ್ತು ಅವ್ರ ತಾಯಿಯವ್ರು ಹೋಗಿ ನನ್ನ ಮಗಳದು ಕೇಸ್ ಎನ್ಕ್ವೈರಿ ಮಾಡ್ರಿ ಅಂತೇಳಿ ಒಂದು ಕಂಪ್ಲೇಂಟ್ ಬರೆದು ಕೊಟ್ಟಿದ್ರೆ ಆಗ್ತಿತ್ತು. ಆಗಲಿಲ್ಲ. ನೀವು ತಿಳ್ಕೊರಿ, ಇದು ಒಂದು ಫುಲ್ಲು ಪ್ಲ್ಯಾನ್ ಇದೆ. ಧರ್ಮಸ್ಥಳದೊಳಗೆ ನೀವು ಎಂತೆಂಥ ವಿಚಾರಗಳು, ನಾವು ಬಂದ ಏನೇನೋ ಮಾತಾಡ್ದ ಎಲ್ಲನೂ ನೋಡಿಬಿಟ್ರಿ. ನಾ ಹೇಳೋ ಅವಶ್ಯಕತೆನೇ ಇಲ್ಲ. ಅಷ್ಟೆಲ್ಲ ಆದಮೇಲೂ ಕೂಡ ನಿಜವಾಗ್ಲೂ ಇವರು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋದೇ ಇತ್ತಂದ್ರೆ ಹೋರಾಟ ಇನ್ನೂ ಮಾಡ್ತಿದ್ರು. ಮಾಡಲಿಲ್ಲ. ಜನರಿಗೆ ಸತ್ಯ ತಿಳಿತು. ಒಬ್ಬೊಬ್ಬರು ಜೋಕರ್ ಸುಳ್ಳು ಮಕ್ಕಳಾಗತ್ರ. ಹಾಗಾಗಿ ಹಿಂದೆ ಸಗದು ಬಿಟ್ರಿ ಇವ್ರು. ಈ ಸೋಷಿಯಲ್ ಮೀಡಿಯಾದಾಗ ಸೌಜನ್ಯ ಅನ್ನೋ ಹೆಸರು, ನಾನು ಬೈಕೊಳತ್ತೀನಿ. ಸೌಜನ್ಯ ಅನ್ನೋ ಹೆಸರು ಕೇವಲ ಲೈಕ್ಸ್ ಫಾಲೋವರ್ಸ್ ಅಷ್ಟೇ. ಅವಳಿಗೆ ನ್ಯಾಯ ಬೋಸಡಿ ಮಗನೂ ಕೊಡ್ಸಂಗಿಲ್ಲ. ಮೀಡಿಯಾದಾಗ ಲೈಕ್ಸ್ ಫಾಲೋವರ್ಸ್ ಮಾಡ್ಕೊತಾನೆ ಹೋಗ್ತಾನೆ. ನಾನು 100K ಫಾಲೋವರ್ಸ್ ಮಾಡಿದೆ, 500K ಮಾಡಕ್ಕೆ ಕೆಲಸ ಇಲ್ಲಾರ್ದೆ ಶಿಲ್ಪಾ ಸೋನು ಡ್ಯಾನ್ಸ್ ಮಾಡಿ ಇದನ್ನ ಮಾಡಿದ್ದೆ.
ಅರ್ಧಂಬರ್ಧ ಮೈ ತೋರಿಸಿ ಇದನ್ನ ಮಾಡಿದ್ದೆ. ಅವಕರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿಲ್ಲ. ನೀವರ ಕೆಲ್ಸಕ್ಕೆ ಹೋಗ್ರಲಿ ಬೋಸಡಿ ಮಕ್ಕಳ. ಧರ್ಮಸ್ಥಳದ ಹೆಸರು ಹಾಳು ಮಾಡಿದ ಪ್ರತಿಯೊಬ್ಬನಿಗೂ ಹೇಳಾಗತ್ತೀನಿ ನಾನು. ಒಂದರ ಅಥವಾ ಅನ್ಯಾಯದ ವಿರುದ್ಧ ನ್ಯಾಯದ ಪರವಾಗಿ ಒಂದರ ಕಂಟೆಂಟ್ ನಿಮ್ದು ಇಲ್ಲ. ಯಾವ್ದಾರ ಒಂದು ಹುಡುಗಿಗೆ ಏನೋ ಒಂದು ಅನ್ಯಾಯ ಆಯ್ತು ಅಂತಿಕೋ, ಅದು ಕಂಟೆಂಟ್ ಇಟ್ಕೊಳ್ಳೋದು, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನ್ಯಾಯ ಕೊಡಿಸ್ತೀರಿ ಇಲ್ಲ. ಅದ್ರ ಧ್ವನಿ ಎತ್ತಿ ಮಾತಾಡ್ತೀರಿ, ಸತ್ಯ ಜನರಿಗೆ ತಿಳಿಸಿರಿಲ್ಲ. ಹಿಂಗಾಗಬಾರ್ದಿತ್ತು, ಹಿಂಗಾಯ್ತು. ಸೌಜನ್ಯಾಗ ನ್ಯಾಯ ಕೊಡ್ಸಕ್ಕೆ ಜಿತಿಗೆ ಬಿದ್ದು ಬಿಟ್ಟಿದ್ರಲ್ಲ ನಿಮ್ಮ ಮಕ್ಕಳೆಲ್ಲ. ಇವತ್ತು ನೋಡ ಆ ಬುರ್ಡೆ ಗ್ಯಾಂಗ್ನವ್ರು ಕೇಸ್ ವಾಪಸ್ ತಗೊಳಕತ್ತಾರೆ. ಯಾಕೆ ಹೆದರ್ ಬಿಟ್ರನವ್ರು? ಸತ್ಯ ಹೇಳೋಕ್ಕಾಗಲಿಲ್ಲ ಅನ್ನೋರ ಕಡೆ, ಸತ್ಯ ಜನರಿಗೆ ತೋರ್ಸೋಕ್ಕಾಗಲಿಲ್ಲನ. ಇದೇ ನಿಮ್ದು ಗ್ಯಾಂಗ್. ಅವ ಇನ್ನೊಂದು ಪ್ಲ್ಯಾನ್ ಮಾಡಿದ್ದ, ಪ್ಲ್ಯಾನ್ ಬಿ. ಅಂದ್ರೆ ಈ ಮಾಸ್ಕ್ ಮ್ಯಾನ್ ಬಂದಿದ್ದಲ್ಲ, ಅವ ಏನಾದರೂ ಪೊಲೀಸವ್ರ ಮುಂದೆ ಸತ್ಯ ಹೇಳಿಬಿಟ್ರೆ ಅವ್ನು ಕುಂದ್ರಿಸಿ ಮೊದಲ ವಿಡಿಯೋ ಮಾಡ್ಕೊಂಡಿದ್ರು ಪ್ರತಿಯೊಬ್ಬ ಕ್ರಿಯೇಟರು ಕೂಡ. ಯೂಟ್ಯೂಬ್ನಾಗ ಮಾಡ್ತಿದ್ರಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಅವರೆಲ್ಲರೂ ಕೂಡ. ನಾನು ಧರ್ಮಸ್ಥಳದವ್ರಿಗೆ ಕೈ ಮುಗಿದು ಕೇಳ್ಕೊತೀನಿ, ಇವ್ರು ಏನೇನು ವಿಡಿಯೋಸ್ಗಳು ಮಾಡ್ಯಾದಾರಲ್ಲ ಧರ್ಮಸ್ಥಳದ ವಿರುದ್ಧ, ಕೇಸ್ ಮಾಡ್ರಿ ಚಿನ್ನಾಲಿ ಮಕ್ಕಳ ಮೇಲೆ. ಯಾಕೆ ನೋಡ್ಕೊಂಡು ಸುಮ್ಮನೆ ಕುಂತೀರಿ ನೀವು? ಮಾಡ್ರಿ ಕೇಸ್ ಅವ್ರ ಮೇಲೆ, ಒದ್ದು ಒಳಗಾಕ್ಸ್ರಿ. ಒಂದು ದೇವಸ್ಥಾನಕ್ಕೆ ಕುಗ್ಸಿಲ್ಲ ಅವ್ರಷ್ಟೇ. ಎಷ್ಟೋ ಹಿಂದೂ ಮನಸ್ಸುಗಳನ್ನು ಭಾವನೆಗೆ ಧಕ್ಕೆ ಮಾಡಿದ ಹಾದ್ರಗಿತ್ತಿ ಮಕ್ಕಳು ಇವರೆಲ್ಲ. ಇಂಥವ್ರಿಗೆ ನಮ್ಮ ಕರ್ನಾಟಕದವರು ಈಗಲೂ ಸಪೋರ್ಟ್ ಮಾಡಕತ್ತಾರೆ. ನಾನು ಅಲ್ಲಿ ಹೋಗಿ ನೋಡ್ತೀನಿ ಒಂದು ಕಮೆಂಟ್ಸ್ನಾಗ, ಸಮೀರ್ ರೆಸ್ಪೆಕ್ಟ್ ಬಟನ್ ಮಡ್ಚಿ ಮುಗುಳಾಗಿಟ್ಕೋರಿ ಚೋದಿ ಮಕ್ಕಳ. ಆ ಬಟನ್ ಲೇ ನಮ್ಮ ಹಿಂದೂಗಳನ್ನು ಕುಗ್ಸಾಕ ಬಂದಿದ್ಲಿ ಅವ. 50 ನಿಮಿಷ ಅವ ನಮ್ಮ ಹಿಂದೂಗಳನ್ನು ಹೆಂಗಾರ ಮಾಡಿ ದಿವ್ಸಕ್ಕೆ ಬ್ಲಾಕ್ ಮಾಡಿಡ್ಬೇಕು, ಮೈಂಡ್ ಬ್ಲಾಕ್ ಮಾಡಿಡ್ಬೇಕು. ಅದು ಅವನ ಕೆಲಸ. ಅವನಿಗೆ ಯೂಟ್ಯೂಬಿಂದ ಕಂಟೆಂಟ್ ಮಾಡಿ ವಿಡಿಯೋಗೆ ರೊಕ್ಕ ಬರ್ತೈತಲ್ಲ, ಅದೇನು ಅದರಿಂದ ಅವನು ಮನೆ ನಡೆಸ್ಕೊತಾನ. ಅವ್ನಿಗೆ ಏನೇನೈತಲ್ಲ ತ್ರಾಸು ಅದು ಮಾಡ್ಕೊತಾನವ. ಬಟ್ ಅವ್ನು ಮಾಡ್ತಿರೋದಕ್ಕೂ ಕೂಡ ಹಿಂದೆ ಏನೇನೋ ಅದಾವು, ಏನೇನೋ ಸಪೋರ್ಟ್ ಸಿಗಾಕತ್ತಿತ್ತು. ಯಾರಿಗೆ ಗೊತ್ತು, ಅದು ಇರೋ ಗೊತ್ತು. ನಾನು ಟೋಟಲ್ ಆಗಿ ಹೇಳ್ಬೇಕಂತಂದ್ರೆ ಧರ್ಮಸ್ಥಳದ ವಿಚಾರ ಒಂದು ಷಡ್ಯಂತ್ರ. ಅದ್ರ ಹಿಂದೆ ಷಡ್ಯಂತ್ರ ಭಾಳ ಮಂದಿ ಕೈವಾಡ ಐತಿ. ಇವರು ಆ ದೇವಸ್ಥಾನಕ್ಕೆ ಹೆಸರು ಹಾಳು ಮಾಡಿ ಕುಗ್ಸಾಕ್ ಬಂದಿದ್ರು. ಪ್ರತಿಯೊಂದು ಸತ್ಯ ಶಿವತಾಂಡವ ಆಯಿತು. ದೇವರು ಎಲ್ಲರಿಗೂ ಸತ್ಯ ತಿಳಿಸಿದ. ಇವರು ತಪ್ಪಿತಸ್ಥರು ಅಂತ ಹೇಳಿ ನಮ್ಮ್ಯಾಗೇನು ಎಲಿಗೇಷನ್ ಮಾಡಿ ಜನರ ಮುಂದೆ ಇವ್ರು ಹೀರೋಗಳಾಗಕ್ಕೆ ಹೋಗಿದ್ರಲ್ಲ, ಇವತ್ತು ಇವರ ಚೂತ್ಯಾಗಳು ಆದ್ರ ಅಂತ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾಯಿತು. ನಾನು ಹೇಳೋದು ಒಂದೇ, ದಯವಿಟ್ಟು ಇಂತಹ ಕಂಟೆಂಟ್ ಮಾಡೋ ಯೂಟ್ಯೂಬ್ ಕ್ರಿಯೇಟರ್ಸ್ಗಳು ನಕಲಿ ಸೌಜನ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಹೋರಾಟ ಮಾಡೋಕ್ಕೆ ಬರ್ತಾರಲ್ಲ, ಆ ಚಿನಾಲಿ ಮಕ್ಕಳಿಗೆ ಯಾವತ್ತೂ ಸಪೋರ್ಟ್ ಮಾಡಬೇಡ್ರಿ. ನೀವು ಸಪೋರ್ಟ್ ಮಾಡೋದ್ರಿಂದ ಚೀಲ ಸೋಳೆ ಮಕ್ಕಳಾಗಿ ಬಿಡ್ತೀರಿ ನೀವು ಅವ್ರ ಹಿಂದೆ ಹೋಗಿ. ಅವರೆಲ್ಲ ಫೇಕ್ ಐಡಿಗಳನ್ನು ಮಾಡಿಕೊಂಡು ಸೌಜನ್ಯ ಅನ್ನೋ ಹುಡುಗಿಯ DP ಇಟ್ಕೊಂಡು ಎಷ್ಟೋ ಹಿಂದೂಗಳ ಮನಸ್ಸಿಗೆ ಧಕ್ಕೆ ಮಾಡಿ, ದೇವಸ್ಥಾನಕ್ಕೆ ಧಕ್ಕೆ ಮಾಡಿ, ಇಷ್ಟೆಲ್ಲ ಮಾಡಿದರೂ ಕೂಡ ನಮ್ಮ ಹಿಂದೂಗಳು ಎಚ್ಚರರಾಗಲಿಲ್ಲ ಅಂತಂದ್ರೆ ನನಗೆ ಗೊತ್ತೈತಿ. ಮತ್ತು ಮಡಚಿ ಮುಕ್ಕಳಾಗಿ ಇಟ್ಕೊಳ್ಳುವಂಥ ಸಮೀರ್ ರೆಸ್ಪೆಕ್ಟ್ ಬಟನ್ ಹೊಡಿತೀರಿ ನೀವು ಇಲ್ಲೇ. ನನಗೇನು ಫರಕ್ ಬಿಡೋದಿಲ್ಲ. ನನಗೇನು ಯೂಟ್ಯೂಬಿಂದ ವ್ಯೂಸ್ ಬರ್ತೈತಿ, ನಿಮ್ಮಂಥವ್ರು ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ. ಬೇಡ ನನಗೆ ಸಬ್ಸ್ಕ್ರೈಬ್, ನಿಮ್ಮಂಥವ್ರು ಸಬ್ಸ್ಕ್ರೈಬ್ ಬೇಡ ನನಗೆ. ನಂಗೆ ನಿಜವಾದ ಕಟ್ಟರ್ ಹಿಂದೂಗಳು ಸಬ್ಸ್ಕ್ರೈಬ್ ಮಾಡಿರಿ. ನನಗೂ ಆ ಚಿನಾಲಿ ಮಕ್ಳಿಗೆ ಏನು ಶಕ್ತಿ ಕೊಡ್ತಿರಲ್ಲ, ಹೋಗಿ ಅಣ್ಣ ನಾ ಸಬ್ಸ್ಕ್ರೈಬ್ ಮಾಡ್ತೀನಿ, ನಾನು ಉಣ್ತೀನಿ ಅಂತ, ನೀನು ಚಲೋ ಐತಿ ಲಾಲಿಪಾಪ್ ಹಂಗೆಲ್ಲ ಬೇಡ. ನಾನು ಚಲೋ ಕಂಟೆಂಟ್ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ನಮಗೆ ಉಪಯೋಗ ಇಲ್ಲ. ನಾನು ಹೇಳೋದು ಒಂದು, ಸತ್ಯ ತಿಳ್ಕೊರಿ. ಯಾರು ಸತ್ಯ ಹೇಳ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಿರಿ. ಪಾಲ್ತು ನೀವು ಮಬ್ಬಾಗಿ ಸುಳ್ಳು ತಿಳ್ಕೊಂಡು ಇದು ನಿಜಾನೋ ಸುಳ್ಳು ಅಂತ ಕನ್ಫ್ಯೂಸ್ನಾಗ ಎಲ್ಲರ ಮುಂದೆ ಹೌದು ಇದು ಸತ್ಯ ಅಂತ ಹೇಳಿ ನೀವು ಚೂತೆ ಆಗ್ಬೇಡ್ರಿ, ಇನ್ನೊಬ್ಬರನ್ನು ಚೂತೆ ಮಾಡಕ್ಕೆ ಹೋಗ್ಬೇಡ್ರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಮಸ್ಕಾರ.